ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಉಡುಸ್ಲಮ್ಮ ದೇವ್ರದ್ದು ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಹಾಗೆ ಶ್ರೀ ಮಾರಿಕಾಂಬಾ ಉಡುಸ್ಲಮ್ಮ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಕರಬೀರೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆ ಇವತ್ತು. ಇಲ್ಲೆಲ್ಲ ಸಂಕ್ರಾಂತಿ ಜಾತ್ರೆ ಅಂತ ಕರೀತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಹಿಂದಿನ ದಿನದಿಂದ ಒಂದು ವಾರ ಜಾತ್ರೆ ಮಾಡ್ತಾರೆ. ಎಲ್ಲ ಥರ ಕಾರ್ಯಕ್ರಮಗಳು ಇರುತ್ತೆ. ನಾವು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಶ್ರೀ ಮಾರಿಕಾಂಬಾ ಉಡುಸ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. 48ನೇ ವರ್ಷದ್ದು ಜಾತ್ರೆ ನಡೀತಾ ಇತ್ತು. ಹಂಗಾಗಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಮಧ್ಯಾಹ್ನ 2:30 ಆಗಿತ್ತು ಹೋಗೋದು. ತುಂಬ ಜನ ಸೇರಿದರು. ಎಲ್ಲರಿಗೂ ಅನ್ನದಾನ ಇತ್ತು. ಊಟ ಎಲ್ಲ ಮಾಡ್ಕೊಂಡು ದೇವಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದೇವ್ರನ್ನ ನಾವು ತಲೆ ಬಗ್ಗಿ ನೋಡಬೇಕು. ಅದಕ್ಕೆ ದೇವಸ್ಥಾನದಲ್ಲಿ ತಲೆ ಬಗ್ಗಿ ದೇವ್ರು ನೋಡಬೇಕು. ಅವಾಗ ಕಣ್ಣು ತುಂಬ ನೋಡ್ಬೋದು. ನಾವೇನಾರ ಉದ್ದೇಶನೆ ಮಾಡಿ ಮೇಲೆ ನಿಂತ್ಕೊಂಡ್ರೆ ದೇವ್ರು ಕಾಣಿಸಲ್ಲ. ಬಗ್ಗಿ ನೋಡಬೇಕು. ಅದಕ್ಕೆ ಹಿರಿಯರು ಹೇಳೋದು ತಲೆ ತಗ್ಸಿ ನಡಿಬೇಕು ಅಂತ ಹೇಳೋದು ದೇವ್ರನ್ನ ನೋಡೋಕ್ಕೆ. ನಮ್ಮಲ್ಲಿರೋ ಅಹಂಕಾರ ಎಲ್ಲ ಕಡಿಮೆ ಆಗೋಕ್ಕೆ ತಲೆ ಬಗ್ಸಿ ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಹಂಗಾಗಿ ಅದನ್ನು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಹಾಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೆಲ್ಲ ಕಬ್ಬಿನಿಂದ ಅಲಂಕಾರ ಮಾಡಿದರು. ಹಾಗೆ ಪೈನಾಪಲ್ಲು, ದ್ರಾಕ್ಷಿಯಿಂದ ಅದೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಮದುವಣಗಿತ್ತಿ ಅಲಂಕಾರ ಮಾಡ್ತಾರಲ್ಲ ಆ ಥರದ ಇಡೀ ದೇವಸ್ಥಾನಕ್ಕೇ ಅಲಂಕಾರ ಮಾಡಿದರು. ಉಡುಸ್ಲಮ್ಮ ತಾಯಿಗೆ, ಹಾಗೆ ಕರಬೀರ ಸ್ವಾಮಿ, ವೀರಭದ್ರ ಸ್ವಾಮಿ, ಹಾಗೆ ದೇವ್ರುಗಳಿಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಿಂದಿನ ದಿನ ತುಂಬ ಜನ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಹಬ್ಬದ ದಿನ ತುಂಬ ರಶ್ ಇರುತ್ತೆ ಅಂತ. ಹಾಗೆ ನಾವು ಅವತ್ತು ಹೋಗಿದ್ವಿ. ನಾನು ನಮ್ಮ ಮನೆಯವರು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಿ ಹೋಗಿದ್ವಿ ದೇವಸ್ಥಾನಕ್ಕೆ. ಸ್ವಲ್ಪ ಜನ ಹೋಗ್ಬಿಟ್ಟಿದ್ರು ಪೂಜೆ ಎಲ್ಲ ಮಾಡಿಸ್ಕೊಂಡು. ನಮಗೂ ಒಳ್ಳೆ ದರ್ಶನ ಆಯಿತು, ಸಮಾಧಾನ ಆಯಿತು. ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಕೊಟ್ಟರು. ಹಾಗೆಯೇ ಊಟನೂ ಇತ್ತು. ನಾವು ಹೋಗಿ ಊಟ ಮಾಡಿದ್ವಿ. ಅನ್ನ, ಸಾರು, ಪಲಾವು, ಪಾಯಸ ಎಲ್ಲ. ಹಾಗೆ ಪ್ರಸಾದ ಕೇಸರಿಬಾತ್ ಕೊಟ್ಟಿದ್ದರು, ನಮಗೆ ಪ್ಯಾಕ್ ಕೊಟ್ಟಿದ್ದರು. ಹಾಗೆ ಬರ್ತಾ ನಾವು ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕಿತ್ತಲ್ವ. ಕಬ್ಬು ಎಲ್ಲಿ ನೋಡಿದ್ರು ಕಬ್ಬಿಂದೇ ಒಳ್ಳೆ ಚೆನ್ನಾಗಿತ್ತು. ಕಬ್ಬೆಲ್ಲ ತುಂಬ ಜನ ಹಾಕ್ಕೊಂಡಿದ್ರು. 100 ರೂಪಾಯಿಗೆ 4, 100 ರೂಪಾಯಿಗೆ 2, 100 ರೂಪಾಯಿಗೆ 3 ಅಂತ ಈ ಥರ ಕಬ್ಬೆಲ್ಲ ವ್ಯಾಪಾರ ಮಾಡ್ತಿದ್ರು. ನಮ್ಮ ಮನೆಗೂ ಕಬ್ಬು ಬೇಕಿತ್ತು ಅಂತ ನಾವು ಹೋಗಿ ತಗೊಂಡ್ವಿ. ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ದೇವಗೆರೆಗೆ ಹೋಗಿ ದ್ಯಾವಮ್ಮನ ದೇವಸ್ಥಾನದಿಂದ, ವಲ್ಲಭ ರೋಡಲ್ಲಿದೆ ದ್ಯಾವಮ್ಮನ ದೇವಸ್ಥಾನ, ಅಲ್ಲಿಂದ ದೇವಗೆರೆಗೆ ಹೋಗಿ ಕಳಸ ತೊಗೊಬರ್ತಾರೆ. ಮೂರು ಜನ ಹುಡುಗಿರು ಬೇಕು, ಸಣ್ಣ ಹುಡುಗಿರುಗಳು, ಒಂದು 10-12 ವರ್ಷದ ಹುಡುಗಿರುಗಳು ಬೇಕು. 3 ಜನ ಹುಡುಗಿರ ಕೈಲೂ ಒಂದು ಒಂಬಾಳೆ ಕಳಸ ಮಾಡ್ತಾರೆ. ಆ ಕಡೆ ಈ ಕಡೆ ಬೇವಿನ ಕಳಸ ಮಾಡಿ ದೇವಗೆರೆಗೆ ಹೋಗಿ ದೇವ್ರುಗಳ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಹಾಗೆ ದ್ಯಾವಮ್ಮ, ಉಡುಸ್ಲಮ್ಮ, ಹಾಗೆ ಕರಬೀರ ಸ್ವಾಮಿ, ವೀರಭದ್ರ ಸ್ವಾಮಿ ದೇವ್ರುಗಳ್ನೆಲ್ಲ ಕರ್ಕೊಂಡೋಗಿ ವಾಲ್ಗ ಸಮೇತವಾಗಿ ಕರ್ಕೊಂಡೋಗಿ ಅಲ್ಲೆಲ್ಲ ನೀಟಾಗೆಲ್ಲ ತೊಳ್ಕೊಂಡು ಕಳಸ ಹೂಡಿ ಗಂಗಮ್ಮಂದೆಲ್ಲ ರೆಡಿ ಮಾಡಿಕೊಂಡು ಗಂಗೆ ಪೂಜೆ ಮಾಡಿ ಅಲ್ಲಿರೋರಿಗೆಲ್ಲ ಅಕ್ಷತೆ ಕಾಳೆಲ್ಲ ಇಟ್ಟು ತುಂಬ ಚೆನ್ನಾಗಿ ಎಲ್ಲ ಪೂಜೆ ಮಾಡಿ, ಅಲ್ಲಿ ನೇಮ ನಿಷ್ಠೆಗಳೆಲ್ಲ ತುಂಬ ಇದೆ. ಅದನ್ನೆಲ್ಲ ನಾವು ಹೋಗಿದ್ವಿ. ನಾವು 7 ಗಂಟೆಗೆ ಹೋದ್ವಿ. ನಾನು ನಮ್ಮ ಮಗಳು ಹೋದ್ವಿ 7 ಗಂಟೆಗೆ ದೇವಗೆರೆಗೆ. ಅಲ್ಲಿ ನಡೀತಾ ಇತ್ತು. ಅವಾಗಿನ್ನೂ ಪೂಜೆ ಎಲ್ಲ ಶುರು ಮಾಡ್ಕೊಂಡಿದ್ರು. ಎಲ್ಲ ನಾವು ಹೋಗಿ ನೋಡಿ ಖುಷಿ ಆಯಿತು ನಮಗೂ. ಹೋಗ್ತೀವಿ, ವರ್ಷನೂ ಹೋಗ್ತೀವಿ. ಈ ವರ್ಷನೂ ಹೋಗಿ ನಾವು ನೋಡಿದ್ವಿ. ಎಲ್ಲ ಹೆಣ್ಮಕ್ಳಿಗೂ. ಒಂದು ನಮ್ಮ ಭಾವನ ಮೊಮ್ಮಗಳು ಮಧ್ಯದಲ್ಲಿರೋದು, ಅಕ್ಕಳಿರೋದು ಭಾವನ ಮೊಮ್ಮಗಳೇ.
ಹಾಗೆ ಇನ್ನೊಬ್ಬರು ನೆಂಟ್ರೇನೆ ಎಲ್ಲ ಸಣ್ಣ ಮಕ್ಳುಗಳು ಒತ್ತಿದ್ರು, ಖುಷಿ ಆಯಿತು. ಹಾಗೆ ನಮ್ಮ ಭಾವನ ಮಗ, ಅವರು ಹೆಂಡ್ತಿ ಎಲ್ಲ ಇದ್ದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವೆಲ್ಲರೂ ನೆಂಟರಿಷ್ಟೆಲ್ಲ ಇದ್ದರು. ಎಲ್ಲ ಕೈ ಕಂಕಣ ಕಟ್ಕೊಂಡು ಎಲ್ಲ ಅಕ್ಷತೆ ಕಾಳೆಲ್ಲ ಇಟ್ಟು ಅಲ್ಲಿಗೆಲ್ಲ ಅವ್ರಿಗೆಲ್ಲ ಒತ್ತವ್ರಿಗೆಲ್ಲ ಪೂಜೆ ಮಾಡಿದ್ರು. ಮಕ್ಕಳು ದಾವಣಿ ಲಂಗ ಹಾಕಿದ್ವು. ಆ ದಾವಣಿ ಲಂಗದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ವು. ಹಾರ ಎಲ್ಲ ಹಾಕಿ ಅವ್ರಿಗೆ ಪೂಜೆ ಮಾಡಿ ಒಬ್ಬೊಬ್ಬರನ್ನೇ ಕರ್ಕೊಂಬಂದು ಈ ಕಡೆ ನಿಲ್ಲಿಸಿದ್ರು. ಹೊಂಬಾಳೆ ಕಳಸ ಹಾಗೆ ಬೇವಿನ ಕಳಸಗಳನ್ನೆಲ್ಲ ಕರ್ಕೊಂಬಂದು ಈ ಕಡೆ ನಿಲ್ಲಿಸಿ, ಹಾಗೆ ಅಲ್ಲಿ ದೇವ್ರುಗಳು ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೆ ಆ ದೇವ್ರುಗಳಿಗೆಲ್ಲ ಪೂಜೆ ಮಾಡಬೇಕು. ವಾಲ್ಗೆ ಸಮೇತವಾಗಿ ಅಲ್ಲೆಲ್ಲ ಶಾಸ್ತ್ರಗಳೆಲ್ಲ ಮಾಡಬೇಕು. ಈ ಕಡೆ ಕರ್ಕೊಂಬಂದು ನಿಲ್ಲಿಸಿದ್ರು ಮಕ್ಕಳನ್ನ. ಆಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತಾದಮೇಲೆ ಹೊರಟ್ವಿ. ಎಲ್ಲ ಮೆರವಣಿಗೆ ಹೋಗಬೇಕು. ಕರಬೀರ ಸ್ವಾಮಿ, ಈರ್ಬಾಳು ಸ್ವಾಮಿ, ಗಂಗಾ ಕಳಸಗಳು ಎಲ್ಲ ಮೆರವಣಿಗೆ ಹೋಗಬೇಕು. ಫುಲ್ಲು ಹಾಸನದ ರೋಡಲ್ಲೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ದೇವಿಗೆರೆ, ಅಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆ ದೇವ್ರುಗಳು ಕುಣಿಯುತ್ತೆ. ಕುಣ್ದು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು, ಹಾಗೆ ದೇವ್ರ ಮಕ್ಳುಗಳ್ನ ಒಬ್ಬರು ಇಟ್ಕೊಳಕ್ಕೆ ನಿಂತ್ಕೊಂಡೇ ಇರಬೇಕು. ಹಿಂದ್ಗಡೆ ಮಕ್ಳ ಮೇಲೆ ದೇವ್ರು ಬರುತ್ತೆ. ಆ ಮಕ್ಳುಗಳು ಎಷ್ಟು ಚೆನ್ನಾಗಿ ಕುಣಿತವೆ ಅಂದರೆ ಅಷ್ಟು ಚೆನ್ನಾಗಿ ಕುಣಿತವೆ. ಹಾಗೆ ಕರಬೀರ ಸ್ವಾಮಿ, ಈರ್ಬಾಳು ಸ್ವಾಮಿನೂ ಅಷ್ಟೇ, ಅವೆಲ್ಲನೂ ಡ್ಯಾನ್ಸ್ ಮಾಡ್ತವೆ, ಕುಣಿತಾ ಆಗ್ತವೆ. ಅದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೋಡ್ತಾ ನಿಂತಿರ್ತಾರೆ. ಹಾಗೆ ಅಲ್ಲಿ ಹೊರಡ್ಬೇಕಾದ್ರೆ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ನಮಸ್ಕಾರ ಮಾಡ್ಕೊಂಡ್ರು. ಅಲ್ಲಿಂದ ಹೊರಟ್ವಿ ನಾವು ನಮ್ಮ ವಲ್ಲಭ ರೋಡ್ಗೆ ಹೋಗಬೇಕು. ಅಲ್ಲಿ ಹೋಗೋವರೆಗೂ ಸ್ವಲ್ಪ ಹೊತ್ತು, ಇಲ್ಲಿ ಹೊರಡೋವರೆಗೂ ಜೊತೆಲಿದ್ದು ಹಿಂದ್ಗಡೆ ನಿಂತ್ಕೊಂಡಿದ್ವಿ. ಹಾಗೆ ಅಲ್ಲಿ ನೋಡಿ ಅರಳಿ ಮರ ಸುತ್ತ ಎಷ್ಟು ಕಲ್ಲುಗಳಿದೆ. ಎಲ್ಲ ಧನುರ್ಮಾಸ ಆಯ್ತಲ್ಲ, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಪ್ರತಿಯೊಂದು ಕಲ್ಲಿಗೂ ಹೂವಿಟ್ಟು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆ ಮಾಡಿದ್ರು. ಹಾಗೆಯೇ ಮೆರವಣಿಗೆ ಹೊರಡ್ತು. ಹಾಗೆ ಇಲ್ಲಿ ವಲ್ಲಭ ರೋಡಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು ಅಲಂಕಾರ ಮಾಡಿದರು. ಗಂಗಾ ಮತ್ತು ಹೆಸ್ರು ಬೀದಿಗೆ ಅಲಂಕಾರ ಮಾಡಿದರು. ಹಾಗೆ ಬಂತು ನಮ್ಮ ಭಾವನ ಮನೆ ಮುಂದ್ಗಡೆ ನಿಂತ್ಕೊಂಡಿದ್ವಿ. ಒಂದು ದೊಡ್ಡ ಲಾಂಗ್ ಪಟಾಕಿ ಹೊಡೆದ್ರು. ಆ ಪಟಾಕಿ ಎಲ್ಲ ಚೆನ್ನಾಗಿ ಹೊಡೆದ್ರು. ಹಾಗೆ ಉತ್ಸವ ಬಂತು ನೋಡಿ, ಹೆಂಗೆ ದೇವ್ರುಗಳು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾವೆ ಅಂತ. ಹಾಗೆ ಹಿಂದ್ಗಡೆ ಮೆರವಣಿಗೆ ಜನಗಳು ಹೋಗ್ತಾಯಿದ್ರು. ಎಷ್ಟೊಂದು ಜನ ಇದ್ದರು, ತುಂಬ ಜನ. ಯಾವುದೇ ಉತ್ಸವ ಆಗಲಿ, ದೇವರಾಗಲಿ ಮನೆ ಮುಂದೆ ಬರ್ತಾ ಇದೆ ಅಂದರೆ ಯಾವುದೇ ಪ್ರತಿಯೊಬ್ಬರೂ ಮನೆ ಒಳಗಡೆ ಹೆಂಗಸ್ರಾಗಲಿ ಯಾರೇ ಆಗಲಿ ಆಚೆ ಕಡೆ ಬಂದು ನೋಡಬೇಕು. ಉತ್ಸವನ ಒಳಗಡೆನೇ ಕೂರಬಾರ್ದು. ಯಾವುದೇ ಒದ್ದಾಗಲಿ ಇದೆ ಅಂತಲ್ಲ, ಪ್ರತಿಯೊಂದೂ ದೇವ್ರ ಉತ್ಸವನ, ದೇವ್ರ ಕಾರ್ಯನ ಮಾಡ್ತಿದ್ದಾರೆ. ಉತ್ಸವ ಹೋಗ್ತಾ ಇದೆ ಅಂದರೆ ಬಂದು ಒಂದು ನಮಸ್ಕಾರ ಮಾಡ್ಕೋಬೇಕು. ಒಳಗಡೆ ಕೂತಿದ್ರೆ ಅದು ಬೇರೆ ಥರನೇ ಅನಿಸುತ್ತೆ. ಹಂಗಾಗಿ ಆ ದೇವ್ರಿಗೆಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ದೇವ್ರ ಕುಣಿಯೋದನ್ನು ನೋಡಿದ್ವಿ. ಮಕ್ಕಳುಗಳು ಕಣ್ಣು ಮುಚ್ಚಿಬಿಟ್ಟಿದ್ವು. ಎಷ್ಟು ಚೆನ್ನಾಗಿ ಕಣ್ಣು ಮುಚ್ಕೊಂಡು ಕುಣಿತಾನೇ ಇದ್ವು. ಆ ಕುಣಿಯೋದು ನೋಡೋಕ್ಕೆ ಚೆಂದ. ಮಕ್ಕಳು ಒಬ್ಬೊಬ್ಬರು ಹಿಂದ್ಗಡೆ ಕೈ ಇಟ್ಕೊಂಡಿದ್ರು. ಬಿಡಬಾರ್ದು, ಕಳಸ ಬೀಳಿಸ್ಬಾರ್ದು. ಹಂಗಾಗಿ ಯಾವ ಗೊತ್ತಾಗಲ್ಲ, ಪಾಪ ಮೈ ಮೇಲೆ ಇದಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಮಗು. ಇದೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಹೋದರು. ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲೆಲ್ಲ ಅವ್ರಿಗೆಲ್ಲ ಸುಸ್ತಾಗಿರುತ್ತೆ, ಕುಡಿದು ನೀರೆಲ್ಲ ಕುಡಿಸಿದ್ರು. ಆಮೇಲೆ ಅಲ್ಲಿ ಊಟ ಇತ್ತು, ಊಟ ಮಾಡಿದ್ರು. ನೋಡಿ ಮಾರನೆಗೆ ಹಬ್ಬದ ದಿನ ಬಂದೇ ಬಿಡ್ತು. ಪ್ರತಿಯೊಬ್ಬರ ಮನೇಲೂ ಹೊಸ್ಲು ಸಾರಿಸಿ ರಂಗೋಲಿ ಹಾಕಿ ಕಲರ್ ರಂಗೋಲಿ ಹಾಕ್ತೀವಿ ಹಬ್ಬದ ದಿನ. ಸಂಕ್ರಾಂತಿ ಹಬ್ಬದ ದಿನ ಈ ಪಾಟ್ ರಂಗೋಲಿ ಬಿಡಿ ಪೊಂಗಲ್ಲು ಹಬ್ಬ ಅಂತಲೇ ಇದಕ್ಕೆ ಹೆಸರು. ಹಂಗಾಗಿ ಕಬ್ಬಿಂಜೆಲ್ಲ ಬಿಡಿಸಿ ಒಳಗಡೆ ಪೊಂಗಲ್ ರಂಗೋಲಿ ಬಿಡಿಸಿದ್ವಿ. ನಾನು ಬಿಡಿಸಿದ್ದೆ ರಂಗಲು. ಮಗಳು ಬಂದೆಲ್ಲ ಕಲರ್ ತುಂಬಿದ್ಲು. ಹಾಗೆ ಒಳಗಡೆ ಹೋಗಿ ಗುಡಿಸಿ ಒರೆಸಿ ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹಾಗೆ ಪ್ರತಿಯೊಂದೂ ಅಲಂಕಾರ ಮಾಡಿದ್ವಿ. ಹೂವೆಲ್ಲ ತೊಗೊಬಂದಿದ್ರು, ನಮ್ಮ ಮನೇಲಿ ಚೆನ್ನಾಗಿ ಹೂವೆಲ್ಲ ತೊಗೊಬಂದಿದ್ರು. ಹಾಗೆ ಸಂಕ್ರಾಂತಿ ಜಾತ್ರೆಯಲ್ಲಿ ಅಲ್ಲಿ ವಲ್ಲಭ ರೋಡಿಂದ ದ್ಯಾವಮ್ಮನ ದೇವಸ್ಥಾನದಿಂದ ತಂಬಿಟ್ಟು ಆರತಿ ಹೊರಡುತ್ತೆ. ಎಲ್ಲರೂ ಮನೆಯವರೆಲ್ಲ ತಂಬಿಟ್ಟು ಆರತಿ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ದೇವಮ್ಮಂಗೆ ಆರತಿ ಮಾಡಿ ಮತ್ತು ಉಡಿಸ್ಲಮ್ಮಂಗೆ ಮೆರವಣಿಗೆ ಹೋಗಬೇಕು. ನಾವು ಅಷ್ಟರೊಳಗಡೆ ರೆಡಿ ಆಗಬೇಕು ಅಂತ ನಾವು ತಂಬಿಟ್ಟು ಆರತಿಗೆಲ್ಲ ಮನೇಲೆಲ್ಲ ಪೂಜೆ ಮಾಡಿ ಅವತ್ತು ಚಿಲ್ಕವರೆ ಸಾರು ಕಡುಬು ಮಾಡಿದ್ದೆ. ಹಾಗೆ ಪೊಂಗಲ್ ಮಾಡಿದ್ದೆ, ಸಿಹಿ ಪೊಂಗಲ್ ಮಾಡಿದ್ದೆ. ಅದನ್ನೆಲ್ಲ ನಾವು ಮಾಡ್ಕೊಂಡು ತಿನ್ಕೊಂಡಿದ್ದು. ಆಮೇಲೆ ನಾನು ಎಲ್ಲ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಕ್ಕಿ ತೊಳೆದು ಒಣಗಾಕ್ಬಿಟ್ಟು ರೆಡಿ ಮಾಡ್ಕೊಂಡು ಅದನ್ನು ತಂಬಿಟ್ಟು ಆರತಿನೂ ಮಾಡಿ ರೆಡಿ ಮಾಡಿದೆ. ತುಪ್ಪ ಎಲ್ಲ ಹಾಕ್ಬಿಟ್ಟು ದೀಪ ಹಚ್ಚಕ್ಕೆ ರೆಡಿ ಮಾಡಿದೆ. ಅಷ್ಟರೊಳಗೆ ದೇವರು ನಾವು ಅಲ್ಲಿಗೆ ಹೋಗಬೇಕಿತ್ತು, ದ್ಯಾವಮ್ಮನ ದೇವಸ್ಥಾನಕ್ಕೆ ಹೊರಟ್ಬಿಟ್ಟಿದ್ರು ಅಂದ್ಬಿಟ್ಟು ನಾವು ಮಧ್ಯ ಸೇರ್ಕೊಳ್ಳೋಣ ಅಂತ ಹಾಸನಾಂಬ ದೇವನ ಸರ್ಕಲಲ್ಲಿದೆ ಅಂತ ಫೋನ್ ಮಾಡಿ ಕೇಳಿದೆ. ಅಲ್ಲಿತ್ತು ದೇವರು, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಮತ್ತು ಅಲ್ಲಿಂದ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಾಯಿತು ಅಂತ ಅಂದರು. ಹಂಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಹೋಮ ಎಲ್ಲ ಇರುತ್ತೆ. ಹೋಮ ಎಲ್ಲ ಮಾಡಿದ್ರು. ದೇವಸ್ಥಾನದಲ್ಲಿ ಎಲ್ಲ ಹೋಗಿದ್ರು. ನಾವು ಬಿಡಿಸ್ಕೊಂಡು ಹೋಗ್ಬಿಟ್ಟು ತುಂಬ ರಶ್ ಇತ್ತು. ಹಂಗಾಗಿ ಒಳಗಡೆ ಬಿಡಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಉಡಿಸ್ಲಮ್ಮ ತಾಯಿಗೆ ಆರತಿ ಮಾಡಿದ್ವಿ. ಉಡಿಸ್ಲಮ್ಮ ತಾಯಿಗೆ ತಂಬಿಟ್ಟು ಆರತಿ ಮಾಡಿದ್ವಿ. ಅಲ್ಲಿಂದ ಕರಬೀರ ಸ್ವಾಮಿ, ಈರ್ಬಾಳು ಸ್ವಾಮಿಗೆಲ್ಲ ಆರತಿ ಮಾಡಿದ್ವಿ. ಹಾಗೆ ಅಲ್ಲಿ ಊಟ ಇತ್ತಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಎಲ್ಲ ನೋಡಿ ನಾವೆಲ್ಲರೂ ಮಾತಾಡ್ಸ್ಕೊಂಡು ನೆಂಟರಷ್ಟನ್ನೆಲ್ಲ ಮಾತಾಡಿಸಿ ಅಲ್ಲಿ ಖುಷಿಯಿಂದ ಇದ್ವಿ. ಅಲ್ಲಿ ದೇವ್ರು ಕುಣಿತಾ ಇದ್ವು. ಕರಬೀರ ಸ್ವಾಮಿ, ಈರ್ಬಾಳು ಸ್ವಾಮಿ ಎಲ್ಲ ನೋಡಿ ಎಲ್ಲ ಕೂರಿಸಿದಾರಲ್ಲಿ ದೇವ್ರನ್ನ. ಆ ಕಡೆ ಎಲ್ಲ ಕುಣಿತಾ ಇರುತ್ತೆ ದೇವರು. ಅದನ್ನೆಲ್ಲ ನೋಡ್ಕೊಂಡು ನಾವು ನಿಂತ್ಕೊಂಡಿದ್ವಿ ಸ್ವಲ್ಪ ಹೊತ್ತಲ್ಲೇ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಶೇರ್ ಮಾಡಿ.